ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ಒಂದು ಬ್ಯೂಟಿಫುಲ್ ಸ್ಕರ್ಟ್ ಮತ್ತು ಕ್ರಾಪ್ ಟಾಪ್ ಮಿಡ್ಡಿ ಟೈಪ್ ಆಗಿರೋಂಥ ನೆಟ್ಟೆಡ್ ಒಂದು ಡ್ರೆಸ್ಸು. ಸೊ ಇದು ಬಂದ್ಬಿಟ್ಟು ಕಸ್ಟಮರು ಇಲ್ಲಿ ಫೋಟೋ ಆ್ಯಡ್ ಮಾಡಿದ್ದೀನಿ ನೋಡಿ, ಈ ರೀತಿಯಾಗಿ ಬೇಕು ಅಂತ ಹೇಳಿದರು. ಸೊ ಆ್ಯಸ್ ಇಟ್ ಈಸ್ ಸೇಮ್ ಅದೇ ರೀತಿಯಾಗಿ ನಾನು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಸ್ನೇಹಿತರೆ. ಕಸ್ಟಮರು ಕೂಡ ತುಂಬ ಹ್ಯಾಪಿ ಆದರು. ಸೊ ಈ ಒಂದು ಸ್ಕರ್ಟು ಮತ್ತು ಕ್ರಾಪ್ ಟಾಪ್ ಕಟ್ಟಿಂಗ್ ಯಾವ ಥರ ಮಾಡೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋದಲ್ಲಿ ನಾನು ಸ್ಕರ್ಟ್ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಮಾತ್ರ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕ್ರಾಪ್ ಟಾಪ್ ತೋರಿಸ್ತೀನಿ. ಸೊ ಫಸ್ಟಿಗೆ ನಾನು ಇಲ್ಲಿ ಬಂದುಬಿಟ್ಟು 2 ಮೀಟರ್ಸು ನೆಟ್ಟೆಡ್ ಕ್ಲಾತ್ ತೊಗೊಂಡಿದ್ದೀನಿ, 2 ಮೀಟರ್ಸು ಲೈನಿಂಗ್ ತೊಗೊಂಡಿದ್ದೀನಿ ಸ್ನೇಹಿತರೆ. ಈ ಲೈನಿಂಗಲ್ಲಿ 2 ಮೀಟರು ಇದಕ್ಕೆ ಯೂಸ್ ಮಾಡೋಕ್ಕಿಂತ ಮುಂಚೆನೇ ಕ್ರಾಪ್ ಟಾಪ್ಗೆ, ಬೆಲ್ಟ್ಗೆ ಎಲ್ಲದಕ್ಕೂ ಕಟ್ ಮಾಡ್ಕೋಬೇಕು. ಎಷ್ಟೆಷ್ಟು ಏನು ಅನ್ನೋದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ಅದಕ್ಕೂ ಮುಂಚೆ ನೀವು ಈ ಮೆಜರ್ಮೆಂಟ್ಸ್ನ ಒಂದು ಸಲ ನೋಡ್ಕೊಬಿಡಿ. ಇದು ಬಂದುಬಿಟ್ಟು 2 to 3 ಇಯರ್ಸ್ ಬೇಬಿಗೆ ಈ ಒಂದು ಮೆಜರ್ಮೆಂಟ್ಸು. ಲೆಂತ್ ಬಂದುಬಿಟ್ಟು 19 ಇಂಚಸ್ಸು, ಲೈನಿಂಗ್ ಬಂದುಬಿಟ್ಟು ಲೆಂತು 16 ಇಂಚಸ್ ಇರಬೇಕು. ಇಪ್ಪು ಬಂದುಬಿಟ್ಟು 20, ಅದಕ್ಕೆ 6 ಇಂಚ್ ಆ್ಯಡ್ ಮಾಡ್ತಾಯಿದ್ದೀನಿ. ವೆಸ್ಟ್ ಅಂದರೆ ಎಲಾಸ್ಟಿಕ್ ಬೆಲ್ಟ್ಗೋಸ್ಕರ 4 ಇಂಚ್ ತೊಗೊಂಡಿದ್ದೀನಿ. ಟೋಟಲಾಗಿ 2 ಮೀಟರ್ ಸ್ಕರ್ಟ್ಗೆ. ಓಕೆ, ಈಗ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಕಟ್ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಫಸ್ಟಿಗೆ 2 ಮೀಟರಲ್ಲಿ ಫಸ್ಟಿಗೆ ನೀವು ಈ ರೀತಿ 11 ಇಂಚು ಲೆಂತ್ ಇರೋ ಥರ 11 ಇಂಚು ಲೆಂತ್ ಇರೋ ಥರ ಈ ರೀತಿ ಕಟ್ ಮಾಡಿ ಎತ್ತಿಕ್ಕೋಬೇಕು. ಫೋಲ್ಡ್ ಮಾಡಿರ್ತೀವಲ್ವ, ಅದರಲ್ಲಿ 11 ಇಂಚ್ ಲೆಂತು ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಫೋಲ್ಡ್ ಆಗಿರುತ್ತಲ್ವ. ಸೊ ಅದರಲ್ಲಿ 11 ಇಂಚಿಗೆ ಈ ರೀತಿ ಕಟ್ ಮಾಡಿ ಎತ್ತಿಕ್ಕೋಬೇಕು. ಅದಾದಮೇಲೆ ಇದು ಬಂದುಬಿಟ್ಟು ಒಂದು 4.5 ಇಂಚು ಇರಲಿ. ಇಲ್ಲಿ ನಾನು 4.25 ತೊಗೊಂಡಿದ್ದೀನಿ. ಸೊ 4.25ಗೆ ಒಂದು ಕಟ್ ಮಾಡಿ ಎತ್ತಿಕ್ಕೋಬೇಕು. ಇದಾದಮೇಲೆ ಮಿಕ್ಕಿದ್ದು ಏನಿದೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಲ್ವ, 2 ಮೀಟ್ರ್ ಕ್ಲಾತ್ನ ಹೀಗೆ ಮಧ್ಯಕ್ಕೆ ಫೋಲ್ಡ್ ಮಾಡಿದ್ದೀನಿ. ಸೊ ಈ ಮಿಕ್ಕಿರೋದು ಏನಿದೆ, ನಾನು ಆವಾಗಲೇ ಹೇಳ್ದಂಗೆ 19 ಇಂಚಸ್ಸು ರೆಡಿ ಬೇಕು. ಇಲ್ಲಿ 16 ಇಂಚಸ್ ಇದೆ, ಅದಕ್ಕೆ ನಾನು ಲೈನಿಂಗು 16 ಇಂಚಸ್ ತೊಗೊತಾ ಇದ್ದೀನಿ ಅಂತ ಹೇಳಿದೆ. ಸೊ ಈಗ ಫೋಲ್ಡ್ ಮಾಡಿರೋದನ್ನು ಕ್ರಾಪ್ ಟಾಪ್ಗೆ ಕಟ್ ಮಾಡ್ಕೊಂಡು ಬಿಟ್ಟಿರೋಂಥ ಕ್ಲಾತ್ ಏನಿದೆ ಫುಲ್ಲೂ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ಸ್ನೇಹಿತರೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗೋಸ್ಕರ ಸ್ನೇಹಿತರೆ. ಸೊ ಈಗ ಅದನ್ನು ಕಟ್ ಮಾಡಿ ಎತ್ತಿಕ್ಕೋಬಿಡಿ. ಈಗ ಸೇಮ್ ನೆಟ್ಟು ಬಂದುಬಿಟ್ಟು 2 ಮೀಟರ್ಸು, ಇದು ಲೆಂತ್ ಬಂದುಬಿಟ್ಟು 56 ಇಂಚಸ್ ಇದೆ ಸ್ನೇಹಿತರೆ. ದೊಡ್ಡದಾಗಿದೆ ಲೆಂತು, ತುಂಬ ಲೆಂತ್ ಇದೆ. ಸೊ ಹಾಗಾಗಿ ನಾನಿಲ್ಲಿ 3 ಲೇಯರ್ಸು ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ 2 ಮೀಟರ್ಸ್ನ ನೀಟಾಗಿ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಈ ರೀತಿ 4 ಲೇಯರ್ ಬರುತ್ತೆ ಸ್ನೇಹಿತರೆ. 1 ಮೀಟ್ರ್ ಅಂದರೆ ಈ ರೀತಿ ನೋಡ್ತಾ ಇದ್ದೀರಲ್ವಾ, 2 ಮೀಟ್ರ್ ಅಲ್ವಾ. ಸೊ ಮೇಲಿಂದ ಫಸ್ಟು ಅರ್ಧಕ್ಕೆ ಮತ್ತು ಮೇಲಿಂದ ಮಧ್ಯಭಾಗಕ್ಕೆ ಮಡ್ಚ್ಕೊಂಡ್ರೆ ನಿಮಗೆ ಈ ರೀತಿಯಾಗಿ 4 ಸಿಗುತ್ತೆ. ಸೊ ಈ 4ನ ನೀವು ಮಧ್ಯದಲ್ಲಿ ಎಲ್ಲೂ ಕಟ್ ಮಾಡೋದು ಬೇಡ, ಏಕಾಏಕಿ 19 ಇಂಚು ತೊಗೊಳ್ಳಿ. ಓಕೆನಾ. ಆಲ್ರೆಡಿ ಬೇಬಿಗೆ ಮೇಲೆ 2 ಇಂಚು ಬೆಲ್ಟ್ ಬರುತ್ತೆ, 1.5 ಇಂಚು 2 ಇಂಚು. ಸೊ ಟೋಟಲಾಗಿ 21 ತುಂಬ ಲೆಂತೆ ಆಗುತ್ತೆ, ಪರವಾಗಿಲ್ಲ. ಇಲ್ಲಿ 19 ಇಂಚಸ್ಗೆ ಈ ರೀತಿ ತೊಗೊಂಡು ಕಟ್ ಮಾಡಿ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ವಾ. ಸೊ ಇದು ನಿಮಗೆ 2 ಲೇಯರ್ ಬರುತ್ತೆ. ಇದನ್ನು ಕಟ್ ಮಾಡಿಕೊಂಡ್ರೆ ನಿಮ್ಗೆ 4 ಆಗುತ್ತೆ ಈ ಕಡೆ ಸೈಡ್ಗೆ. ಬಟ್ ಬೇಡ, ನಾನು ಕಟ್ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಒಂದು ಕಡೆ ಮಾತ್ರ ಅಟ್ಯಾಚ್ ಮಾಡೋ ಥರ ಇದನ್ನು ನಾನು ತೋರಿಸ್ಕೊಡ್ತಾ ಇರೋದು. ಸೊ ನೋಡ್ತಾ ಇದ್ದೀರಲ್ವಾ. ಸೊ ಫುಲ್ಲು 2 ಮೀಟರ್ ಇದನ್ನು ಕಟ್ ಮಾಡಬೇಡಿ, ಹಾಗೆ ಬಿಟ್ಬಿಡಿ. ಫುಲ್ಲು ಈ ರೀತಿ ಬರುತ್ತೆ ಉದ್ದಕ್ಕೆ. ಟೋಟಲಾಗಿ 2 ಮೀಟರಷ್ಟು ಉದ್ದ ಲೆಂತ್ ಬರುತ್ತೆ. ಸೊ ಅದನ್ನು ನೀವು ಚಿಕ್ಕದಾಗಿ ಫೋಲ್ಡ್ ಮಾಡ್ಕೋಬೇಕು, ಫಿಲ್ಟ್ಸ್ ಇಟ್ಕೋಬೇಕು ಸ್ನೇಹಿತರೆ. ಈ ರೀತಿಯಾಗಿ ತುಂಬ ಚಿಕ್ಕದಾಗಿ. ಅದು ಯಾವ ಸೈಜ್ಗೆ ಅಂತಂದರೆ, ನಾನು ಆವಾಗಲೇ ಹೇಳಿದ್ನಲ್ವ 26ಅಲ್ಲಿ ಹಿಪ್ ಸೈಜ್ ಹೇಳಿದ್ನಲ್ವ, ಆ ಅಳತೆಗೆ ಬರೋ ಥರ ಫುಲ್ಲು ಇಷ್ಟೂ ಫಿಲ್ಟ್ ಇಟ್ಕೋಬೇಕು. ಅದಾದಮೇಲೆ ಇದನ್ನು ಕೂಡ 2 ಲೇಯರ್ ಬರಬೇಕು ನೆಟ್ಟು. ಅದಾದಮೇಲೆ ಈಗ ಇನ್ನೊಂದು ನೆಟ್ಟು ಮಿಕ್ಕಿದೆ. ಸೊ ಅದನ್ನು ಇಲ್ಲಿ ನಾವು ಬೆಲ್ಟ್ಗೆ ಎಷ್ಟು ಬೇಕೋ ಅದನ್ನು ಕಟ್ ಮಾಡಿಕೊಂಡು ಆ ಮೇಲ್ಭಾಗ ಕಟ್ ಮಾಡಿಬಿಟ್ಟು ಅದು ಕೂಡ 1 ಲೇಯರ್ ಆಗುತ್ತೆ. ಟೋಟಲ್ಲು 3 ಲೇಯರ್ಸ್ ನೆಟ್ಟು, ಆಮೇಲೆ 2 ಲೇಯರು ಈ ಲೈನಿಂಗು, ಯಾವುದು ಪಾಲಿಸ್ಟರ್ ಲೈನಿಂಗ್. ಟೋಟಲ್ 5 ಲೇಯರ್ ಬಂದಾಗ ನಿಮಗೆ ಗೇಜ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಪಾರ್ಟಿ ವೇರು, ಬರ್ಡೇಗೆ, ಫೋಟೋಶೂಟ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಮಿಕ್ಕಿರೋದು ಏನಿದೆ ಇದನ್ನು ಕೂಡ ನೀವು ತುಂಬ ಚಿಕ್ಕದಾಗಿ ಫಿಲ್ಟ್ಸ್ ಇಳ್ಕೊಬಿಡಿ. ಎಲ್ಲೂ ಮಧ್ಯದಲ್ಲಿ ಕಟ್ ಮಾಡೋಕ್ಕೆ ಹೋಗ್ಬಿಡಿ, ಒಂದು ಸೈಡ್ ಮಾತ್ರ ಅಟ್ಯಾಚ್ ಮಾಡ್ಕೊಳ್ಳುತ್ತಲ್ಲ, ಇದೆಲ್ಲ ಫಿಲ್ಟ್ಸ್ ಹಿಡಿದು ಒಂದು ಸೈಡು ಅಟ್ಯಾಚ್ ಮಾಡ್ಕೊಬಿಟ್ಟು ಒಂದರೊಳಗಡೆ ಫಸ್ಟು 2 ಲೈನಿಂಗು, ಅದ್ರ ಮೇಲೆ ಈ ಚಿಕ್ಕ ನೆಟ್ಟು, ಅದ್ರ ಮೇಲೆ ದೊಡ್ಡದು ಇನ್ನೆರಡು ಇದೆಯಲ್ಲ ಅದನ್ನು ಹಾಕಿ ಸುತ್ತ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ನಿಮಗೆ ಸ್ಕರ್ಟ್ ಅನ್ನೋದು ಗೇಜಾಗಿ ರೆಡಿ ಆಗುತ್ತೆ. ಇದು ಬೆಲ್ಟ್ ಏನಿದೆ ನೋಡಿ,
ಇದನ್ನು ಆ್ಯಸ್ ಇಟ್ ಈಸ್ ಅದನ್ನು ನೆಟ್ ಮೇಲೆ ಇಟ್ಬಿಟ್ಟು ಹೇಗಿದೆಯೋ ಹಾಗೆ ಸ್ಟಿಚ್ ಮಾಡಿಕೊಂಡು ಮಧ್ಯದಲ್ಲಿ ಸ್ಟಿಚ್ ಹಾಕ್ಕೋಬೇಕಾಗುತ್ತೆ. ಆ ಕಡೆ ಅದನ್ನು ಕೂಡ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಫುಲ್ಲು ನಾನು ಹೇಳ್ದಂಗೆ ಎಲ್ಲನೂ ಫಿಲ್ಸ್ ಹಿಡಿದೀನಿ ನೋಡಿ. 1 2 3 4 5 ಲೇಯರ್ ಬಂದಿದೆ. ಸೊ ಎಲ್ಲದನ್ನು ಸಪ್ರೇಟಾಗಿ ನೀವು ಸ್ಟಿಚ್ ಮಾಡಿ ಆಮೇಲೆ ಒಂದರೊಳಗಡೆ ಹಾಕಿ ಮೇಲೆ ಮಾತ್ರ ನೀವು ಅಟ್ಯಾಚ್ ಮಾಡಿ. ಒಂದೇ ಸಮಕ್ಕೆಲ್ಲನೂ ಎಲ್ಲದನ್ನು ಇಟ್ಟು ಅಟ್ಯಾಚ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸಪ್ರೇಟ್ ಇರಲಿ. ಓಕೆನಾ? ಫಿಲ್ಟ್ ಆದಮೇಲೆ ಸೈಡು ಕ್ಲೋಸ್ ಮಾಡಿ, ಮತ್ತು ಇನ್ನೊಂದು ಫಿಲ್ಟ್ ಆದಮೇಲೆ ಸೈಡ್ ಕ್ಲೋಸ್ ಮಾಡಿ. ಎಲ್ಲನೂ ರೌಂಡ್ ಮಾಡ್ಕೊಂಡು ಒಂದರೊಳಗಡೆ ಹಾಕಿ ನೀವು ಇದು ಮಾಡ್ಕೊಳ್ಳಿ. ನಾನು ಆವಾಗಲೇ ಹೇಳಿದ್ನಲ್ವ, ನೋಡ್ತಾ ಇದ್ದೀರಲ್ವ, ಇಲ್ಲಿ ನೋಡಿ. ಇದನ್ನು ಕೂಡ ಅಷ್ಟೇ ಮೇಲೆ ಒಂದು ಫೋಲ್ಡಿಂಗ್ ಮಾಡ್ಕೋಬೇಕು, ಮಧ್ಯದಲ್ಲಿ ಆ ಕಟ್ ಏನಿತ್ತು ಅದನ್ನು ಕ್ಲೋಸ್ ಮಾಡ್ಕೋಬೇಕು. ಈಗ ಇದನ್ನು ಅದಕ್ಕೆ ಸರಿ ಹೋಗೋ ಥರ ಇದೆಯಾ ಇಲ್ವಾ ನೋಡ್ಕೋಬೇಕು. ಒಂಚೂರು ಜಾಸ್ತಿ ಇದ್ದರೆ ಇನ್ನೊಂಚೂರು ಸ್ಟಿಚ್ ಮಾಡ್ಕೊಳ್ಳಿ, ಇಲ್ಲ ಒಂಚೂರು ಕಡಿಮೆ ಇದ್ದರೆ ಇನ್ನೊಂಚೂರು ಅದನ್ನು ತೆಗೆದುಬಿಟ್ಟು ಇನ್ನೊಂಚೂರು ಚಿಕ್ಕದಾಗಿ ಹೊಲ್ಕೊಳ್ಳಿ. ಹಾಗೆ ಸುತ್ತಲೂ ಇದು ಮಾಡಿಕೊಂಡು ಈ ರೀತಿ ಫೋಲ್ಡ್ ಮಾಡಿಕೊಂಡು ಇದರೊಳಗಡೆ ಎಲಾಸ್ಟಿಕ್ ಹಾಕ್ಕೊಂಡ್ರೆ ಬ್ಯೂಟಿಫುಲ್ ಆಗಿರುವಂಥ ಸ್ಕರ್ಟು ರೆಡಿ ಆಗೋಯ್ತು ಸ್ನೇಹಿತರೆ. ನೋಡಿ ಈ ರೀತಿಯಾಗಿ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ರಾಪ್ ಟಾಪ್ ಯಾವ ಥರ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಓಕೆ.